ರಾಜ್ಯದಲ್ಲಿ ಕುರ್ಚಿಗಾಗಿ ಕಿತ್ತಾಟ ದಿನದಿಂದ ದಿನಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇದೆ. ಬಟ್ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಆತಂಕಕ್ಕೇನಾದ್ರೂ ಒಳಗಾಗ್ಬಿಟ್ರಾ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಆಪ್ತ ಸಚಿವರು? ಸಿಎಂ ಸಿದ್ದು ಜೊತೆ ಚರ್ಚೆ ನಡೆಸಿದ್ರು ಈ ಹಿಂದೆ ಸಚಿವರು. ದೆಹಲಿಗೆ ತೆರಳುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ರು. ಹಾಗೆ ಸಿಎಂಗೆ ವಸ್ತುಸ್ಥಿತಿ ಏನಿದೆ, ಅಂದ್ರೆ ಎಟ್ ಪ್ರೆಸೆಂಟ್ ಏನೇನು ಆಗ್ತಾ ಇದೆ ಅದನ್ನು ಯಾವ ರೀತಿ ಅರ್ಥ ಮಾಡಿಸಬೇಕು ಎಲ್ಲದಕ್ಕೂ ಪ್ರಯತ್ನ ಆಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರ್, ಮಹದೇವಪ್ಪ ಯತ್ನಿಸಿದ್ರು. ಇನ್ನು ರಹಸ್ಯ ಸಭೆಗಳಾಯ್ತು. ಆ ರಹಸ್ಯ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ರು, ಮಾತೇ ಆಡ್ಲಿಲ್ಲ. ಸಿಎಂ ಮೌನದ ಬೆನ್ನಲ್ಲೇ ಸತೀಶ್, ಮಹದೇವಪ್ಪ ದೆಹಲಿಗೆ ತೆರಳಿ ಸುರ್ಜೇವಾಲಾ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂತಹ ವಿಚಾರವನ್ನ ಮನವರಿಕೆ ಮಾಡುವ ಕೆಲಸ ಮಾಡಿದ್ದಾರೆ. ಎಲ್ಲರೂ ಹೇಳೋದು ಒಂದೇ, ಸಿಎಂ ಸಿದ್ದರಾಮಯ್ಯ ಅವರು 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗಿನ ವರ್ಚಸ್ಸು, ಆ ತೇಜಸ್ಸು, ಆ ಗಡಸುತನ ಈಗ ಉಳ್ಕೊಂಡಿಲ್ಲ. ಕಾರಣ ಏನು? ಹೈಕಮಾಂಡ್ ಏನಾದ್ರೂ ಸೈಲೆಂಟ್ ಆಗಿರಿ ಅಂತ ಹೇಳಿದ್ಯಾ, ಅಥವಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆಂತರಿಕವಾಗಿ ಆತಂಕ ಹೆಚ್ಚಾಗಿದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಶಾಸಕರು, ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ಸಭೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ಇದ್ರು. ಇದರ ಮಧ್ಯದಲ್ಲಿ ಚಾಮರಾಜನಗರಕ್ಕೂ ಕೂಡ ಹೋಗಿ ಬಂದಿದ್ರು. ಅಲ್ಲಿಗೆ ಹೋದವರು ಒಂದು ಕಡೆ ಅಧಿಕಾರವನ್ನ ಕಳ್ಕೊಳ್ತಾರೆ ಅನ್ನೋದು ರಾಜಕೀಯವಾಗಿ ಇರುವಂತ ಮಾತುಕತೆ. ಇದರ ಮಧ್ಯದಲ್ಲಿ ಈಗ ಮತ್ತೆ ಎಲ್ಲೋ ಏನೋ ಸರಿ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥಕೊಂಡಂತಹ ಕೆಲ ಆಪ್ತ ಸಚಿವರು ಈಗ ಹೈಕಮಾಂಡ್ ನ ಮೊರೆ ಹೋಗಿದ್ದಾರೆ. ಮುಂದೆ ಬರುವಂತ ಎಲೆಕ್ಷನ್ಗಳಿಗೆ ಅಹಿಂದ ವೋಟರ್ ಬ್ಯಾಂಕ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್, ಸಿದ್ದರಾಮಯ್ಯ ಅವರು ಎಷ್ಟು ಬೇಕು ಪಕ್ಷಕ್ಕೆ, ಎಲ್ಲವನ್ನ ಅರ್ಥ ಮಾಡಿಸುವ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಅವರು ಮಾಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.